A very good evening, my dear viewers. Welcome to my YouTube channel. This is Arun Giradi here. In today's class, we would like to discuss about the risk part. That is the next part of our investment management, risk. So, risk ಬಗ್ಗೆ ನೋಡೋಣ ನಾವು. Risk ಅಂದ್ರೆ ಏನು, ಅಪಾಯ ಅಂದ್ರೆ ಏನು ಅಂತ. According to the dictionary meaning, risk means it is the existence of volatility. Please understand the word. It is the existence of volatility. ಬದಲಾವಣೆ ಅಂತ ನಾವು ಅಲ್ಲಿ ಕರಿತೀವಿ. Volatility ಅಂದ್ರೆ ಬದಲಾವಣೆ. It is the existence of volatility in the occurrence of a expected incident is called as a risk ಅಂತ ನಾವು ಅಲ್ಲಿ ಕರಿತೀವಿ. ಏನು ನಾವು ರಿಟರ್ನ್ ಪಡಿತೀವಲ್ಲ, ಆ ರಿಟರ್ನ್ ಪಡೆಯೋ ಹಾದಿಯಲ್ಲಿ ಏನು ನಮ್ಗೆ ತೊಂದರೆ ಸಿಗುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ. ಅಂದರೆ ಒಂದು ಫಾರ್ಮುಲಾ ಐತಿ ಇಲ್ಲಿ, ಹೈಯರ್ ದ ರಿಸ್ಕ್ ಆ್ಯಂಡ್ ಹೈಯರ್ ದ ರಿಟರ್ನ್ ಅಂತ. ಸೊ ರಿಟರ್ನ್ಗೆ ಪ್ರಪೋರ್ಷನೇಟ್ ಆಗಿ ಕೆಲಸ ಮಾಡೋದು ಯಾವುದಪ್ಪ ಅಂದರೆ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಅನ್ಪ್ರೆಡಿಕ್ಟೆಬಿಲಿಟಿ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್ ಅಂತ. ಏನು ನಾವು ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ವ್ಯವಹಾರದಲ್ಲಿ, ಸೊ ಅಂತಹ ಸನ್ನಿವೇಶಕ್ಕೆ ನಾವು ಏನಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ. ಇನ್ ಸಿಂಪಲ್ ಲ್ಯಾಂಗ್ವೇಜ್, ದೇರ್ ಈಸ್ ಅ ಚಾನ್ಸ್ ಆಫ್ ಲಾಸ್ ಅಕರೆನ್ಸ್ ಇನ್ ಫ್ಯೂಚರ್ ಡೇಸ್, ದಟ್ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಸ್ಕ್ ಅಂದರೆ ಏನು ರೀ, ಫ್ಯೂಚರ್ ಡೇಸ್ನಲ್ಲಿ ನಮಗೆ ಲಾಸ್ ಆಗುವ ಸಾಧ್ಯತೆ ಇತ್ತಂದರೆ ಅದು ಕೂಡ ಏನಂತ ಕನ್ಸಿಡರ್ ಮಾಡ್ಬೋದು, ನಾವು ರಿಸ್ಕ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಂದು ಡೆಫಿನಿಷನ್ ಇದೆ, ನೋಡೋಣ ರಿಸ್ಕ್ದು. ಎಸ್, ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಸ್ಕ್. ಓಕೆ, ಡೆಫಿನಿಷನ್ ಆಫ್ ಅ ರಿಸ್ಕ್. ರಿಸ್ಕ್ ಈಸ್ ಅ ಪೊಟೆನ್ಷಿಯಲ್ ಪ್ರಾಬ್ಲಮ್. ನೋಡಿ, ಕ್ಲೀನಾಗಿ ಕೊಟ್ಟಾರೆ. ರಿಸ್ಕ್ ಈಸ್ ಅ ಪೊಟೆನ್ಷಿಯಲ್ ಪ್ರಾಬ್ಲಮ್, ಇಟ್ ಮೈಟ್ ಹ್ಯಾಪನ್ ಆ್ಯಂಡ್ ಮೈಟ್ ನಾಟ್ ಅಂತ. ಇದು ರಿಸ್ಕ್ ಆಗಬಹುದು ಅಥವಾ ರಿಸ್ಕ್ ಆಗದೇ ಇರಬಹುದು ಅಂತ ವ್ಯವಹಾರದಲ್ಲಿ. ಸೊ ಅಂದರೆ ಏನು, ರಿಸ್ಕ್ ಈಸ್ ಇಟ್ ಈಸ್ ಅ ಕನ್ಸೆಪ್ಚುವಲ್ ಡೆಫಿನಿಷನ್ ಆಫ್ ಅ ರಿಸ್ಕ್, ದ್ಯಾಟ್ ರಿಸ್ಕ್ ಕನ್ಸರ್ನ್ಡ್ ವಿತ್ ಅ ಫ್ಯೂಚರ್ ಹ್ಯಾಪ್ನಿಂಗ್ಸ್ ಅಂತ. ವಾಟ್ ಇಟ್ ಮೀನ್ಸ್, ಭವಿಷ್ಯದಲ್ಲಿ ಏನು ಆಗತ್ತಲ್ಲ ಅಂತಹ ಸನ್ನಿವೇಶಗಳಿಗೆ ನಾವೇನಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ, ಅಪಾಯ ಅಂತ. ರಿಸ್ಕ್ ಯೂಶ್ವಲಿ ಇನ್ವಾಲ್ವ್ ಚೇಂಜ್ ಇನ್ ದ ಮೈಂಡ್, ಒಪಿನಿಯನ್ ಆರ್ ಆ್ಯಕ್ಷನ್ ಆರ್ ಅ ಪ್ಲೇಸ್. ನೋಡಿರಿ, ಇಲ್ಲಿ ಪಾಯಿಂಟ್ ನೆನ್ಪಿಟ್ಕೋಬೇಕಾ, ರಿಸ್ಕ್ ಏನೇನು ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ, ಚೇಂಜ್ ಇನ್ ದ ಮೈಂಡ್ ಇನ್ವಾಲ್ವ್ ಆಗಿರುತ್ತೆ, ಏನು ಬದಲಾವಣೆ ಆಗಿರುತ್ತೆ, ಒಪಿನಿಯನ್ ಮೇಲೆ ಆಧಾರ ಇರುತ್ತೆ, ಆ್ಯಕ್ಷನ್, ಪ್ಲೇಸ್. ಸೊ ಇವೆಲ್ಲ ಏನು ಬದಲಾವಣೆ ಆಗ್ತಾವಲ್ಲ, ಸೊ ದ್ಯಾಟ್ ಈಸ್ ಕನ್ಸಿಡರ್ ಆ್ಯಸ್ ಅ ರಿಸ್ಕ್ ಅಂತ. ಆಮೇಲೆ ರಿಸ್ಕ್ ಏನಿರುತ್ತೆ, ರಿಸ್ಕ್ ಇನ್ವಾಲ್ವ್ ದೇರ್ ಈಸ್ ಅ ಚಾಯ್ಸ್ ಆ್ಯಂಡ್ ಅನ್ಸರ್ಟನಿಟಿ ದ್ಯಾಟ್ ಎಂಟೇಲ್ಸ್ ಅಂತ ನಾವಲ್ಲಿ ಕರಿತೀವಿ. ರಿಸ್ಕ್ ಒಳಗೆ ಯಾವಾಗಲೂ ಚಾಯ್ಸ್ ಇರುತ್ತೆ, ಚಾಯ್ಸನ್ನು ಅದು ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಯೂಶ್ವಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸ್ಕ್ ನೋಡೋದಾದರೆ, ಇಟ್ ಈಸ್ ಅ ಅನ್ಸರ್ಟನಿಟಿ. ಆಲ್ರೆಡಿ ನಾವು ಹೇಳಿದ್ದೀವಿ, ರಿಸ್ಕ್ ಇನ್ವಾಲ್ವ್ ಅನ್ಸರ್ಟನಿಟಿ, ಅನಿಶ್ಚಿತತೆಯಿಂದ ಕೂಡಿರೋದಕ್ಕೆ ನಾವೇನಂತ ಕರಿತೀವಿ, ಅಪಾಯ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು, ಇಟ್ ಈಸ್ ಅ ರಿಸ್ಕ್ ಮೇ ಆರ್ ಮೇ ನಾಟ್ ಹ್ಯಾಪನ್, ದ್ಯಾಟ್ ಆರ್ ನಾಟ್ ಶ್ಯೂರ್ 100% ವೆದರ್ ಇಟ್ ಈಸ್ ಹ್ಯಾಪನ್ ಆರ್ ನಾಟ್ ಹ್ಯಾಪನ್ ಅಂತ. ಸೊ ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿರೋಂಗಿಲ್ಲ, ಭವಿಷ್ಯದಲ್ಲಿ ನಷ್ಟವನ್ನಾದರೂ ಅನುಭವಿಸ್ಬೋದು ಅಥವಾ ಅನುಭವಿಸದೇನೇ ಇರ್ಬೋದು. ಸೊ ಅದು ನಾವೇನಂತ ಕರಿತೀವಿ, ಅನ್ಪ್ರೆಡಿಕ್ಟೇಬಲ್ ಹ್ಯಾಪ್ನಿಂಗ್ಸ್ ಅಂತ. ಸೊ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ರಿಸ್ಕ್ ಅಂದ್ರೆ ಇಟ್ ಈಸ್ ಅ ಅನ್ಪ್ರೆಡಿಕ್ಟೇಬಲ್ ಹ್ಯಾಪ್ನಿಂಗ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಅನ್ಪ್ರೆಡಿಕ್ಟೇಬಲ್ ಹ್ಯಾಪ್ನಿಂಗ್ಸ್ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್. ಅಂದರೆ ಏನು, ನಾವು ಊಹಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಸನ್ನಿವೇಶವನ್ನು ನಾವೇನಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಆಮೇಲೆ ರಿಸ್ಕ್ ಅಂತ ಕರಿಬೇಕಾದ್ರೆ ಇನ್ನೊಂದು ಏನು ಇರಬೇಕಾದ್ರೆ ಅದ್ರೊಳಗೆ ದೇರ್ ಈಸ್ ಅ ಚಾನ್ಸ್ ಆಫ್ ಲಾಸ್. ಸೊ ಲಾಸ್ ಈಸ್ ಆಲ್ಸೋ ರಿಸ್ಕ್. ಅಂದರೆ ರಿಸ್ಕ್ ಬಿಕಮ್ ಅ ರಿಯಾಲಿಟಿ ಆ್ಯಂಡ್ ಅನ್ವಾಂಟೆಡ್ ಕಾನ್ಸಿಕ್ವೆನ್ಸಸ್ ಆರ್ ಲಾಸ್ ಹ್ಯಾಪನ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ನಷ್ಟ ಆತಂದ್ರೆ ಅದಕ್ಕೂ ಕೂಡ ನಾವು ರಿಸ್ಕ್ ಅಂತ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಸ್ಟೆಪ್ಸ್ ಫಾರ್ ಅ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡೋದಾದರೆ, ಫಸ್ಟ್ ಟು ಐಡೆಂಟಿಫೈ ದ ಪಾಸಿಬಲ್ ರಿಸ್ಕ್ ಆ್ಯಂಡ್ ರೆಕಗ್ನೈಸ್ ವಾಟ್ ಗೋ ರಾಂಗ್. ಓಕೆ, ಸೊ ಏನು ತಪ್ಪಾಗತ್ತಾ ಅನ್ನೋದನ್ನು ನಾವು ತಿಳ್ಕೋಬೇಕು, ಅದು ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸ್ಟೆಪ್ ಅಂತ. ಆಮೇಲೆ ವಿ ಹ್ಯಾವ್ ಟು ಅನಲೈಸ್ ದ ರಿಸ್ಕ್ ಟು ಎಸ್ಟಿಮೇಟ್ ದ ಪ್ರೊಬಬಿಲಿಟಿ ದ್ಯಾಟ್ ವಿಲ್ ಆಕರ್ ಆ್ಯಂಡ್ ಇಂಪ್ಯಾಕ್ಟ್ ಆ್ಯಂಡ್ ದ್ಯಾಟ್ ವಿಲ್ ಡೂ ಇಫ್ ಇಟ್ ಈಸ್ ಆಕರ್ ಅಂತ. ಅಂದರೆ ಪ್ರೊಬಬಿಲಿಟಿನ ನಾವು ತಿಳ್ಕೋಬೇಕು, ಅನಲೈಸ್ ಮಾಡಬೇಕು ಅಂತ. ಏನು ರಿಸ್ಕ್ ಆಗುತ್ತಾ, ಎಷ್ಟರ ಮಟ್ಟಿಗೆ ರಿಸ್ಕ್ ಆಗುತ್ತಾ ವ್ಯವಹಾರದಲ್ಲಿ ಅನ್ನೋದನ್ನು ತಿಳ್ಕೋಬೇಕು, ದಟ್ ಈಸ್ ಕಾಲ್ಡ್ ಆಸ್ ಅ ಅನಲೈಸಿಸ್. ಆಮೇಲೆ ವಿ ಹ್ಯಾವ್ ಟು ರ್ಯಾಂಕ್ ದ ರಿಸ್ಕ್ ಬೈ ಅ ಪ್ರೊಬಬಿಲಿಟಿ ಆ್ಯಂಡ್ ಇಂಪ್ಯಾಕ್ಟ್ ಬೈ ನೆಗ್ಲಿಜೆನ್ಸ್ ಆರ್ ಅ ಮಾರ್ಜಿನಲ್ ಕ್ರಿಟಿಕಲ್ ಅಂತ ನಾವಲ್ಲಿ ಕರಿತೀವಿ. ಏನು ರಿಸ್ಕ್ ಆಗುತ್ತಾ ಅನ್ನೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಮೇಲೆ ವಿ ಹ್ಯಾವ್ ಟು ಡೆವಲಪ್ ದ ಪ್ಲ್ಯಾನ್ ಫಾರ್ ಓವರ್ಕಮ್ ದ ರಿಸ್ಕ್ ಅಂತ. ನಾವು ರಿಸ್ಕನ್ನು ಯಾವ ರೀತಿ ತೆಗೆದು ಹಾಕ್ತೀವಿ ಅನ್ನೋದು ಕೂಡ ಪ್ಲ್ಯಾನ್ ಮಾಡಬೇಕು ಅಂತ. ಆಮೇಲೆ ರಿಸ್ಕ್ ಆ್ಯಂಡ್ ರಿಟರ್ನ್ ಫಂಡಮೆಂಟಲ್ಸ್ ನೋಡೋದಾದರೆ, ರಿಸ್ಕ್ ಪ್ರಿಫರೆನ್ಸ್ ಸಮ್ ಕೊಟ್ಟಾರೆ, ಏನೇನು ಇನ್ವೆಸ್ಟರ್ ನೋಡ್ತಾನೆ ಅಂತ.
3 categories to describe how the investor should respond for the risk. ಸೊ ಇನ್ವೆಸ್ಟರ್ ರಿಸ್ಕನ್ನು ಯಾವ ರೀತಿ ನೋಡ್ತಾನೆ ಅಂತ ತಿಳ್ಕೊಳ್ಳಿಕ್ಕೆ 3 ಪಾಯಿಂಟ್ ಅಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಒಂದು, ಇನ್ವೆಸ್ಟರ್ ಶುಡ್ ಹ್ಯಾವ್ ಅ ರಿಸ್ಕ್ ಅವರ್ಸ್ ಅಂತ ನಾವಲ್ಲಿ ಕರಿತೀವಿ, ಅವೇರ್ನೆಸ್ ಅನ್ನಂಗೆ. ವಾಟ್ ಇಟ್ ಮೀನ್ಸ್ ರಿಸ್ಕ್ ಅವರ್ಸ್ ಮೀನ್ಸ್ ರಿಸ್ಕ್ ಅವೇರ್ನೆಸ್. ಸೊ ಹೂಡಿಕೆದಾರನಿಗೆ ಅಪಾಯದ ಬಗ್ಗೆ ಅರಿವಿರಬೇಕು, ಏನು ಅಪಾಯ ಆಗ್ತಾ ಇದೆ ವ್ಯವಹಾರದಲ್ಲಿ ಅನ್ನೋದನ್ನು ನಾವು ಅವಾಗ ತಿಳ್ಕೊಂಡಿರಬೇಕು. ಯಾರು ತಿಳ್ಕೊಂಡಿರ್ಬೇಕು ರೀ? ಇನ್ವೆಸ್ಟರ್ಸ್ ಅಂತ. ಓಕೆ, ಸೊ ರಿಸ್ಕ್ ಅವರ್ಸ್ ಈಸ್ ಅ ಆಟಿಟ್ಯೂಡ್ ಟುವರ್ಡ್ಸ್ ದ ರಿಸ್ಕ್ ಇನ್ ವಿಚ್ ದ ಇನ್ವೆಸ್ಟರ್ ವುಡ್ ರಿಕ್ವೈರ್ ಟು ಇನ್ಕ್ರೀಸ್ ದ ರಿಟರ್ನ್ ಆ್ಯಸ್ ಅ ಕಂಪೆನ್ಸೇಷನ್ ಫಾರ್ ಈಸ್ ಇನ್ಕ್ರೀಸ್ ಇನ್ ರಿಸ್ಕ್ ಅಂತ. ಸೊ ಏನು ರಿಸ್ಕ್ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತಾರ, ಆ ರಿಸ್ಕ್ ಎಷ್ಟು ಹೆಚ್ಚು ಮಾಡ್ತಾರೆ ಅನ್ನೋದು ಇನ್ವೆಸ್ಟರ್ಗೆ ಅವೇರ್ನೆಸ್ ಇರಬೇಕು ಅಂತ. ಸೊ ಯಾಕಂದರೆ ನಾವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಅದರಿಂದ ನಮ್ಗೆ ಲಾಸ್ ಆಯಿತು ಅಂದ್ರೆ ವಿ ಕಾಂಟ್ ಬಿಯರ್ ಇಟ್. ಹಾಗಾಗಿ ಎವ್ರಿ ಇನ್ವೆಸ್ಟರ್ ಶುಡ್ ನೋ ಹೌ ಮಚ್ ರಿಸ್ಕ್ ಹಿ ಶುಡ್ ಟೇಕನ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅವನು ಎಷ್ಟರ ಮಟ್ಟಿಗೆ ಅಪಾಯವನ್ನು ತಗೋತಾನೆ ಅನ್ನೋದ್ರ ಬಗ್ಗೆ ಅವಂಗೆ ಅವೇರ್ನೆಸ್ ಇರಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ರಿಸ್ಕ್ ನ್ಯೂಟ್ರಲ್ ಅಂತ. ಇಟ್ ಈಸ್ ಅ ಆಟಿಟ್ಯೂಡ್ ಟುವರ್ಡ್ಸ್ ದ ರಿಸ್ಕ್ ಇನ್ ವಿಚ್ ದ ಇನ್ವೆಸ್ಟರ್ ಚೂಸ್ ಅ ಇನ್ವೆಸ್ಟ್ಮೆಂಟ್ ವಿತ್ ಅ ಹೈಯರ್ ರಿಟರ್ನ್ ರಿಗಾರ್ಡ್ಲೆಸ್ ಆಫ್ ರಿಸ್ಕ್ ಅಂತ. ಸೊ ಏನು ರಿಸ್ಕ್ ತೊಗೊಂಡು ಅವ ರಿಟರ್ನ್ ತೊಗೋತಾನಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ರಿಸ್ಕ್ ನ್ಯೂಟ್ರಲ್ ಅಂತ. ಇನ್ವೆಸ್ಟರ ಬೇರೆ ಬೇರೆ ಆಯ್ಕೆಗಳನ್ನು ಅವ ಆಯ್ಕೆ ಮಾಡ್ತಾನೆ ಹೂಡಿಕೆ ಮಾಡಲಿಕ್ಕೆ. ಸೊ ಸಮ್ ಸೆಕ್ಯೂರಿಟಿ ವಿಲ್ ಗಿವ್ ವೆರಿ ಹೈ ರಿಟರ್ನ್ ಆ್ಯಂಡ್ ಸಮ್ ಸೆಕ್ಯೂರಿಟಿ ವಿಲ್ ಗಿವ್ ವೆರಿ ಲೋ ರಿಟರ್ನ್. ಸೊ ದ್ಯಾಟ್ ಇಟ್ ಈಸ್ ಪ್ಯೂರ್ಲಿ ದ ಇನ್ವೆಸ್ಟರ್ ಆಪ್ಷನ್ ವಿಚ್ ಒನ್ ಈಸ್ ಟು ಬಿ ಸೆಲೆಕ್ಟೆಡ್ ಆ್ಯಂಡ್ ವಿಚ್ ಒನ್ ಈಸ್ ನಾಟ್ ಟು ಬಿ ಸೆಲೆಕ್ಟೆಡ್ ಅಂತ. ಸೊ ಅದು ಯಾರ ಮೇಲೆ ಡಿಪೆಂಡ್ ಇರುತ್ತೆ? ಅದು ಕಂಪ್ಲೀಟಾಗಿ ಇನ್ವೆಸ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ರಿಸ್ಕ್ ಸೀಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಇಟ್ ಈಸ್ ಅ ಆಟಿಟ್ಯೂಡ್ ಟುವರ್ಡ್ಸ್ ದ ರಿಸ್ಕ್ ಇನ್ ವಿಚ್ ದ ಇನ್ವೆಸ್ಟರ್ ಪ್ರಿಫರ್ ಇನ್ವೆಸ್ಟ್ಮೆಂಟ್ ವಿತ್ ಅ ಗ್ರೇಟರ್ ರಿಸ್ಕ್ ಈವನ್ ಇಫ್ ದೇ ಹ್ಯಾವ್ ಅ ಲೋವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಒಂದು ವೇಳೆ ರಿಟರ್ನ್ ಪ್ರಮಾಣದಲ್ಲಿ ಕಮ್ಮಿ ಇದ್ದರೂ ಕೂಡ ಏನು ಮಾಡ್ತಾರೆ ಇನ್ವೆಸ್ಟರ್ಸ್ ಆಲ್ವೇಸ್ ಏನು ಮಾಡ್ತಾರೆ? ರಿಸ್ಕ್ ಅವರ್ಷನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ರಿಸ್ಕ್ ರಿಟರ್ನ್ ಫಂಡಮೆಂಟಲ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತು ರಿಸ್ಕ್ ಬಗ್ಗೆ ನೋಡೋದಾದರೆ, ಎಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕಾಸಸ್ ಆಫ್ ಅ ರಿಸ್ಕ್ ಅಂತ. ರಿಸ್ಕ್ ಆಗಲಿಕ್ಕೆ ಕಾರಣಗಳೇನು ಅಂತ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವೈ ದ ರಿಸ್ಕ್ ಈಸ್ ಹ್ಯಾಪನ್ ಅನ್ನಂಗೆ. ಸೊ ಅಪಾಯ ಆಗಲಿಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದನ್ನು ನೋಡೋದಾದರೆ, ದರ್ ಈಸ್ ಅ ರಾಂಗ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ರಿಸ್ಕ್ ಆಗಲಿಕ್ಕೆ ಮುಖ್ಯ ಕಾರಣ ಏನು ರೀ? ರಾಂಗ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್, ವೇರ್ ಯುವರ್ ಇನ್ವೆಸ್ಟ್ಮೆಂಟ್ ಗೋ ರಾಂಗ್. If the return is only 10%, if you are investing 100% there, so that is called as a wrong method of investment. If there is a no return, still you are investing, that is also a wrong method of investment. So ಇವು ಏನ್ರಿ ತಪ್ಪಾದ ಪದ್ಧತಿಗಳು ಅಂತ. ಸೊ ನೀವು ಹೂಡಿಕೆ ಮಾಡುವ ಸಂದರ್ಭದಲ್ಲಿ ನೀವು ರಾಂಗ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಾಂಗ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆಮೇಲೆ ರಾಂಗ್ ಟೈಮಿಂಗ್ ಆಫ್ ಅ ಇನ್ವೆಸ್ಟ್ಮೆಂಟ್. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋದೇ ರಾಂಗ್ ಟೈಮ್ನಲ್ಲಿ ಮಾಡಿದ್ದೀವಿ ಅಂದ್ರೆ ಅದು ಕೂಡ ರಿಸ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಕೋಲ್ಡ್ ಡ್ರಿಂಕ್ಸ್ ನೀವು ತಯಾರು ಮಾಡ್ಬೇಕಂದ್ರೆ ಸಮರ್ ಸೀಸನ್ ಒಳಗೆ, ಅದೇ ನೀವು ವಿಂಟರ್ ಸೀಸನ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ತೆಗೆದ್ರಿ ಅಂದ್ರೆ ದಟ್ ಈಸ್ ಅ ರಾಂಗ್ ಟೈಮಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಸ್ ಆಗುತ್ತೆ. ಆಮೇಲೆ ರಾಂಗ್ ಕ್ವಾಲಿಟಿ ಆಫ್ ಇನ್ವೆಸ್ಟ್ಮೆಂಟ್. ಸೊ ಕ್ವಾಲಿಟಿನ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಅಥವಾ ಕ್ವಾಲಿಟಿನ ಕೆಡಿಸಿದ್ರೆ ಇನ್ವೆಸ್ಟ್ಮೆಂಟ್ ಒಳಗೆ, ಸೊ ಅದು ಕೂಡ ಏನಾಗುತ್ತೆ? ರಿಸ್ಕ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಆಮೇಲೆ ಇಂಟ್ರೆಸ್ಟ್ ರೇಟ್ ರಿಸ್ಕ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. If you are taking the loan at a high rate of interest, it is absolutely burden to the firm ಅಂತ. ನೀವು ಹೆಚ್ಚಿನ ಬಡ್ಡಿಯಲ್ಲಿ ನೀವು ಏನಾದರೂ ವ್ಯವಹಾರ ಮಾಡಿದ್ರಿ ಅಂದರೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ, ಸೊ ಅದು ಕೂಡ ಏನಾಗುತ್ತೆ? ರಿಸ್ಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆಮೇಲೆ ಮ್ಯಾಚುರಿಟಿ ಪೀರಿಯಡ್ ಆರ್ ಲೆಂತ್ ಆಫ್ ಅ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದರೆ, ಸೊ ಹೂಡಿಕೆ ಅವಧಿ ಕೂಡ ಏನಾಗುತ್ತೆ ರೀ? ರಿಸ್ಕ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸಮ್ಟೈಮ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲೀಡ್ಸ್ ಟು ಹೈ ರಿಸ್ಕ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲೀಡ್ಸ್ ಟು ಲೋ ರಿಸ್ಕ್. ಸೊ ಇದು ಕೂಡ ಕನ್ಸಿಡರ್ ಮಾಡ್ಬೋದು ನಾವು. ಮ್ಯಾಚುರಿಟಿ ಪೀರಿಯಡ್ ಕೂಡ ಏನನ್ನು ಡಿಸೈಡ್ ಮಾಡುತ್ತೆ ರೀ? ರಿಸ್ಕ್ ಎಷ್ಟಿದೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಆಮೇಲೆ ಟರ್ಮ್ಸ್ ಆಫ್ ಲೆಂಡಿಂಗ್. ನಾವೇನು ಸಾಲ ಕೊಡ್ತೀವಿಲ್ಲ ಅದರ ಅವಧಿ ಕೂಡ ಏನಾಗುತ್ತೆ? ರಿಸ್ಕನ್ನು ಡಿಸೈಡ್ ಮಾಡುತ್ತೆ. ಟರ್ಮ್ಸ್ ಆಫ್ ಲೆಂಡಿಂಗ್ ವಿಲ್ ಡಿಸೈಡ್ ಹೌ ಮಚ್ ರಿಸ್ಕ್ ಇಟ್ ಶುಡ್ ಹ್ಯಾವ್, ಫರ್ಮ್ ಶುಡ್ ಹ್ಯಾವ್ ಅಂತ. ಫರ್ಮ್ನಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನು ಕೂಡ ಲೆಂಡಿಂಗ್, ನಾವು ಏನು ಸಾಲ ಕೊಡ್ತೀವಿ ಅನ್ನೋದು ಅದು ಡಿಸೈಡ್ ಮಾಡುತ್ತೆ ಅಂತ. ಆಮೇಲೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಇನ್ಫ್ಲೂಯೆನ್ಸಿಂಗ್ ಫಾರ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಅಪಾಯವನ್ನು ಎದುರಿಸಲಿಕ್ಕೆ ಅಥವಾ ಅಪಾಯವನ್ನು ತೆಗೆದುಕೊಂಡು ಬರಲಿಕ್ಕೆ
ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಂಶಗಳು ಕೂಡ ಎಷ್ಟರ ಮಟ್ಟಿಗೆ ಕಾರಣ ಆಗ್ತಾವೆ ಅನ್ನೋದನ್ನು ನಾವು ತಿಳ್ಕೊಬೋದು. ಆಮೇಲೆ ನ್ಯಾಚುರಲ್ ಕೆಲಾಮಿಟೀಸ್ ಈಸ್ ಆಲ್ಸೋ ಕಾಸಸ್ ಫಾರ್ ಅ ರಿಸ್ಕ್ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಬ್ರೀಫ್ ಐಡಿಯಾ ಅಬೌಟ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಮೀನಿಂಗ್ ಬಗ್ಗೆ ನೋಡಿದ್ದೀವಿ, ಸ್ಟೆಪ್ಸ್ ಬಗ್ಗೆ ನೋಡಿದ್ದೀವಿ, ರಿಸ್ಕ್ ಕಾರಣ ಬಗ್ಗೆ ನೆಕ್ಸ್ಟ್ ಟೈಪ್ಸ್ ಬಗ್ಗೆ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.